KCN में आपका स्वागत है। मैं किंग हमीद। ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ DK ಸಾಹೇಬ್ರದು ಹುಟ್ಟಿದ ಹಬ್ಬ। ಅವ್ರಿಗೆ ದೇವರು ವಯಸ್ಸು CM ಆಗಲಿ ಅಂತ ಆಗ್ಬಿಟ್ಟು ದೇವ್ರ ಹತ್ರ ನಾವು ಕೇಳ್ತೀವಿ। ಅವ್ರು CM ಆಗಬೇಕು ಅಂತ ನಮ್ಮ ಆಸೆ। ಅವ್ರ ದೇವ್ರಿಗೆ ಯಾವತ್ತೂ ಒಂದಿನ CM ಆಗ್ಲೇತಾರೆ ಅವರು। ಎಲ್ಲರದು ಆಶೀರ್ವಾದ ಇದೆ, ಆ ಚಾಮುಂಡಿ ಮುಂದೆ ಆಶೀರ್ವಾದ ಇದೆ, ನಮ್ಮೆಲ್ಲರದು ಆಶೀರ್ವಾದ ಇದೆ। ಅವ್ರು ಯಾವುದಕ್ಕೂ ನಮ್ಗೆ ಬೆಳೆಯಕ್ಕೆ ಒಂದು ದಾರಿ ಕೊಟ್ಟವ್ರೆ। ಕಾರ್ಯಕರ್ತರು ಬೆಳಿಬೇಕು, ಕಾರ್ಯಕರ್ತರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟವ್ರೆ। ಅದಕ್ಕೋಸ್ಕರ ಅವ್ರಿಗೆ ನಾವು ಮನಸ್ಸಿಂದ, ನಮ್ಮ ಕಾಂಗ್ರೆಸ್ ಪಕ್ಷದಿಂದ, ನಮ್ಮ ಮೈಸೂರಿಂದ, ತನ್ವೀರ್ ಸೇಠ್ ಕಡೆಯಿಂದ, ಅಜಿತ್ ಸೇಠ್ ಬ್ಲಾಕ್ ಇಂದ, ಸೌಕರ್ ಚೆನ್ನೈ ಬ್ಲಾಕ್ ಇಂದ ಅವ್ರಿಗೆ ದೇವರು ಆರೋಗ್ಯ ಆಶೀರ್ವಾದ ಎಲ್ಲ ಇರ್ಲಿ ಅಂತ ಹೇಳ್ಬಿಟ್ಟು ದೇವ್ತಾ ಇರ್ತಾರೆ। ನೀವು ಕೂಡ DK ಶಿವಕುಮಾರ್ ಅಪಾಟ ಅಭಿಮಾನಿ, ಆಗ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದೀರಾ, ಹೇಗಿದೆ ಸರ್? ಮುಂದಿನ ದಿನಗಳಲ್ಲಿ ಅವರಿಗೆ CM ಆಗೋ ಅವಕಾಶ ಇದೆಯಾ ಅಂತ? 100% CM ಆಯ್ತಾರೆ। ಆ ಚಾಮುಂಡಿ ಮುಂದೆ ಆಶೀರ್ವಾದ ಇದೆ, ಮತ್ತೆ ನಮ್ದು ಎಲ್ಲಾದು ಆಶೀರ್ವಾದ ಇದೆ। ಯಾಕಂತ ಹೇಳಿದ್ರೆ ಅವರು ಯಾವಾಗ್ಲೇ ಆಗ್ಬೇಕಾಯ್ತು, ಇವಾಗ ಸಮಯ ಬಂದಿದೆ, ಅವ್ರು ಕಾಯ್ದವ್ರೆ, ಕಾಯ್ಕೊಂಡು ನಿಂತ್ಕೊಂಡು ಅವ್ರಿಗೆ ಇವಾಗ ಅಧಿಕಾರ ಸಿಗೋದು ಅವಕಾಶ ಇದೆ। 100% CM ಆಯ್ತಾರೆ ಅವರು। ಥ್ಯಾಂಕ್ ಯು, ನಮಸ್ಕಾರ। ಇವತ್ತು ಮಾನ್ಯ DK ಸಾಹೇಬ್ರು ನಾವು ಇಡೀ ಕರ್ನಾಟಕದಲ್ಲಿ ಬಹಳ ಒಂದು ಹಬ್ಬದ ರೀತಿಯಲ್ಲಿ ಅವರು ಒಂದು ಬಹಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ। ಬಹಳ ಸಿಂಪಲ್ ಆಗಿ ಮಾಡಿ ಆದಷ್ಟು ಮತ್ತೆ ಅನಾಥಾಶ್ರಮಗಳಿಗೆ ಹೋಗಿ ಸೇವೆ ಮಾಡಿ, ನಿಮ್ ಸೇವೆ ನೀವು ಮಾಡಿದ್ರೆ ನಮಗೆ ಬಹಳ ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ। ಅದರಿಂದ ಇವತ್ತು ನಾವೆಲ್ಲ ಸೇರಿ, ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಬ್ರು ಸೇರಿ, ನಮ್ಮ ಹೆಬ್ಬಾಲ್ ಅವರು, ಮಂಜಣ್ಣ ಅವರು ಎಲ್ಲರೂ ಸೇರಿ ನಾವು ಇವತ್ತು ಬೆಳಗ್ಗೆಯಿಂದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಅದರಿಂದ ಅವರಿಗೆ ದೇವರು ನಿವಾರಿಸಿಕೊಳ್ಳಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಬಯಸ್ತೀವಿ, ಒಳ್ಳೇದಾಗ್ಲಿ ಅಂತ। ಕೆಲಸಗಳನ್ನ ಸಿಗ್ತಾ ಇದ್ದಾರೆ ಸರ್। ರಾಜಕಾರಣ ಇದ್ದೇ ಇರ್ತದೆ, ಅಪೋಸಿಟ್ ಇರ್ತಾರೆ, ಎಲ್ಲಾರು ಒಳ್ಳೆಯವರು ಅಂತ ಯಾರು ಹೇಳಕ್ ಬರಲ್ಲ। ಅವ್ರು ಏನ್ ಕೆಲಸ ಕರ್ನಾಟಕದಲ್ಲಿ 5 ಸ್ಕೀಮ್ ಕೊಟ್ಟರು, DK ಸಾಹೇಬ್ರದ್ದು ಬಹಳ ದೊಡ್ಡ ಪಾತ್ರ ಐತೆ, ಅವ್ರು ಮಾಡ್ಕೊಂಡು ಬಂದಿದ್ದಾರೆ। ಖಂಡಿತವಾಗಿ ಒಳ್ಳೇದಾಗುತ್ತೆ ಕರ್ನಾಟಕದಲ್ಲಿ। ಈ 5 ವರ್ಷ ಇವ್ರಿಬ್ರು ನಡೆಸ್ತಾರೆ, ಮುಂದೆ 5 ವರ್ಷನೂ ಇವ್ರಿಬ್ರು ನಡೆಸ್ತಾರೆ ಅಂತ ಸರ್ಕಾರ ಸತ್ಯ। ಕಾಲ ಐತೆ, ಇನ್ನು ಕಂಟಿನ್ಯೂ ಆಗೈತೆ, ಇನ್ನು 2 ವರ್ಷ ಐತೆ ಅದು। ಆಮೇಲೆ ಎಲ್ಲ ಹಿರಿಕರು ಈ ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಎಲ್ರಿಗೂ ತಗೊಂಡು ಎಲ್ಲಾ ಸಮಾಜ ತಗೊಂಡು ನಡೀತಾ ಇದ್ರೆ, ಅದರಿಂದ ಒಳ್ಳೇದಾಗುತ್ತೆ ಖಂಡಿತವಾಗಿ। ಅವರು ಒಂದು ಸಮಯ ಬರ್ತದೆ, ಹಾಗೆ ಆಗ್ತಾರೆ। ಥ್ಯಾಂಕ್ ಯು। हमें भी हालात से गुजर आज आने वाली नस्ल को 10 रुपए आज मेरे साथ साथ में एक पेंसिल किट, पेन किट, जो भी ಫ್ಯಾಮಿಲಿ ಬಗ್ಗೆ ಕಮ್ से कम ಪ್ರಯತ್ನ ಮಾಡಿದ್ರೆ ಏನು ಆಗಲ್ಲ, ಅದು ತಪ್ಪು ಮಾಡ್ತಾವ್ರೆ। ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದು बड़े बड़के हम ना बोलते थे, हमें सब लापरवाही से गुजारे, पटाखे उड़ाना, केक कटाना, वो से करना ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಕ್ಕೆ ಸಹಾಯ ಮಾಡಬೇಕು? ಮುಸ್ಲಿಮ್ಸರ ಜೊತೆ ತಗೊಂಡು ಕೆಲಸ ಮಾಡಿ आने वाली नस्ल को ये पैगाम दे सकते हैं। ಅವ್ರು ದೇವರು ಇದಾರಲ್ಲ, ಆ ಟೈಮಲ್ಲಿ ಅದು ಸಂತೋಷ, ಕೆಲಸ ಮಾಡವ್ರೆ। ಆದ್ರೆ ಕುಮಾರಸ್ವಾಮಿ ಮಾಡ್ತಾ ಇರೋದು ಎಲ್ಲ ಸರಿ ಇಲ್ಲ। ಬೇಕಾದ DK ಸಾಹೇಬ್ರ ಮೇಲೆ ಅವ್ರ ಮೇಲೆ ಹೇಳೋದು ಅದೆಲ್ಲ ತಪ್ಪು ಮಾಡ್ತಾವ್ರೆ। ಇದಕ್ಕೆ ಸುಮ್ಮನೆ ಸೆಲೆಕ್ಟ್ ಆಗಿಬಿಟ್ರೆ ಅವರು ಎಲ್ಲ ಒಳ್ಳೇದಾಗುತ್ತೆ ಅಂತ। जो है हमारे वार्ड में कम से कम एक 15-20 साल से ये बर्थडे के बना लेकर आ रहे थे। 100% हमें आज ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಫ್ರೆಂಡ್ ಸರ್ಕಲ್ ವಿಶೇಷ ಅನ್ಸುತ್ತೆ ಇವತ್ತು ನಿಮ್ಮ ಬರ್ತಡೇನೂ ಕೂಡ ಹಾಗೆ DK ಶಿವಕುಮಾರ್ ಅವರ ಬರ್ತಡೇ DK ಸಾಹೇಬ್ರು ತುಂಬ ಗಣ್ಯ ವ್ಯಕ್ತಿ ಅವರು ಸನ್ಮಾನ್ಯ ಡೆಪ್ಟಿ CM ಅವರು, ಅವ್ರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆ ಅಂತ ಹೇಳಕ್ಕೆ ಬಯಸ್ತೀನಿ। ಜನ್ಮದಿನದ ಶುಭಾಶಯಗಳಾಗಲಿ। ಅವ್ರಿಗೆ ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೆ ಆಯಸ್ಕೊಳ್ಳಿ, ಅವರು ಜನ ಸಂಪರ್ಕ, ಜನ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ। ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ।
ಅವರು ಇನ್ನೂ ಮುಂದೆ ಬಂದು CM ಆಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಬಹುತೇಕ ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಬಹುತೇಕ ಚರ್ಚೆ ಆಗ್ತಾರೆ. ಹೌದು. ಸಿಎಂ ವಿಚಾರ. ಹೌದು. ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೋದಾಗ ಮುಸ್ಲಿಂ ಸಮುದಾಯ ಅವ್ರ ಪರವಾಗಿ ನಿಲ್ಲುತ್ತೆ. ಅಲ್ಲ, ಮುಸ್ಲಿಂ ಸಮುದಾಯ ಎಲ್ಲ ಸಮಾಜದವರು ಡಿ ಕೆ ಸಾಹೇಬ್ರ ಜೊತೆಲಿ ಇದ್ದಾರೆ. ಮುಸ್ಲಿಂ ಸಮಾಜದವರು ಅಂತಲ್ಲ, ಎಲ್ಲ ಒಕ್ಕಲಿಗರು, ಗೌಡ್ರು ಅವ್ರ ಜೊತೆಲಿ, ಎಲ್ಲರೂ ಅವ್ರ ಜೊತೆಲಿ ಇದ್ದಾರೆ. ಡಿ ಕೆ ಸಾಹೇಬರು ಒಳ್ಳೆ ಲೀಡ್ರು, ಕರ್ನಾಟಕಕ್ಕೆ ಒಳ್ಳೆ ಲೀಡ್ರು. ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಒಳ್ಳೆ ಸರ್ಕಾರ ನಡೆಸ್ಕೊ ಬರ್ತಾ ಇದ್ದಾರೆ. ಅದರಿಂದ ನಮಗೆ ಭಾಳ ಖುಷಿ ಆಗುತ್ತೆ. ಅವರು ಇಬ್ಬರು ಮಾಡ್ಕೊಂಡು ಬರ್ತಾ ಇರೋದು ನಮಗೆ ಭಾಳ ಖುಷಿ ಆಗುತ್ತೆ. ನಾವೆಲ್ಲ ಅವ್ರ ಜೊತೆಲಿದ್ದೀವಿ. ಮುಸ್ಲಿಂ ಸಮಾಜ ಅಂತಲ್ಲ, ಎಲ್ಲ ಸಮಾಜದವರು ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರದ್ದು ಮುಸ್ಲಿಂ ಸಮುದಾಯಕ್ಕೆ ಏನು ಕೊಡುಗೆ ಇದೆ ಅನ್ನೋದು ಭಾಳ ದೊಡ್ಡ ಕೊಡುಗೆ ಐತೆ ಸರ್. ಭಾಳ ದೊಡ್ಡ ಕೊಡುಗೆ ಐತೆ. ಇಬ್ರು ಭಾಳ ದೊಡ್ಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳ ದೊಡ್ಡದು ಒಂದು ಕೊಡುಗೆ ಐತೆ. ಅವ್ರು ಏನೇನು ಸ್ಕೀಮ್ ಕೊಟ್ಟರು, ಇವತ್ತು ಬಡವರು ಎಲ್ಲೂ ಹೋಗೋಕ್ಕೆ ಹೆದರ್ತಾ ಇಲ್ಲ. ಯಾಕಂದರೆ ಬಸ್ಸಲ್ಲಿ ಹೋಗೋಕ್ಕೆ ಯಾವುದೇ ದೇವಸ್ಥಾನಕ್ಕಾಗಲಿ ಒಂದು ದರ್ಗಾಗಾಗಲಿ ಹೋಗಿ ಬರೋಕ್ಕೆ ಯಾವುದೋ ಹೆಂಗಸರು ಭಾಳ ಖುಷಿಯಿಂದ ಹೋಗ್ತಾರೆ. ಮತ್ತು ಕರೆಂಟು 200 ಯೂನಿಟ್ ಫ್ರೀ ಆಗೈತೆ. ಅಕ್ಕಿ ಮತ್ತು 2,000 ಇದು ಭಾಳ ಒಳ್ಳೆಯ ಒಂದು ವಾತಾವರಣ ಆಗೈತೆ. ಅದರಿಂದ ಈ ಸರಿ ಒಂದು ಅಲೆ ಏನಾದರೂ ಐತೆ ಅಂದರೆ ಕಾಂಗ್ರೆಸ್ ಅಲೆ ಐತೆ ಅಂತ. ಲೀಡರ್ ಆಗ್ತಾರೆ ಅಂದ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಏನ್ ಹೇಳ್ತಾರೆ? ಯಾರು ಮಾಡ್ತಾರೆ ಸರ್? ಒಕ್ಕಲಿಗರೇ ಟಾರ್ಗೆಟ್ ಮಾಡ್ತಾರೆ. ಅವರು ಆ ಥರ ಬರಲ್ಲ ಸರ್. ಅವರು ಎಲ್ಲ ಸಮಾಜಕ್ಕೆ ತಗೊಂಡು ನಡೆಯೋರು ಲೀಡ್ರು ಅಂತ ನಾವು